ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಿ ಕಚೇರಿಗಳಲ್ಲಿ ನೌಕರರು ಭ್ರಷ್ಟಾಚಾರ ತೆಗೆದುಕೊಳ್ಳೋದನ್ನ ನಿಲ್ಲಿಸಬೇಕು ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ನೌಕರರು ಭ್ರಷ್ಟಾಚಾರ ತೆಗೆದುಕೊಳ್ಳೋದು ನಿಲ್ತಾ ಇಲ್ಲ. ಆರೋಗ್ಯ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ಗಮನಿಸಿದಿರಾ? ಹುಕ್ಕೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಚಿಕಿತ್ಸೆಯೇ ಇಲ್ಲ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಂಚಾವತಾರ ನಡೀತಾ ಇದೆ. ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಹೋದ್ರೆ 4,500 ರೂಪಾಯಿ ಲಂಚ ನೀಡಬೇಕು. ನೇತ್ರ ತಜ್ಞನ ಕೈಯನ್ನ ಬೆಚ್ಚಗೂ ಮಾಡಿದ್ರೆ ಮಾತ್ರ ಚಿಕಿತ್ಸೆ ಸಿಗತ್ತೆ. ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಬಂದವರ ಬಳಿ ವಸೂಲಾತಿ ಆರೋಪ ಕೇಳಿಬರ್ತಾ ಇದೆ. ನೇತ್ರ ತಜ್ಞ ಡಾಕ್ಟರ್ ಸುರೇಶ್ ಹಿತ್ತಲಮನಿ ಲಂಚಾವತಾರ ಬಟಾಬಯಲಾಗಿದೆ. ಕಾಂಚಾಣ ಕೈಗಿಟ್ರೆ ಮಾತ್ರ ಡಾಕ್ಟರ್ ಹಾಕ್ತಾರೆ ಫಾರಿನ್ ಲೆನ್ಸ್. ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯನ ಲಂಚಗುಳಿತನ ಬಯಲಾಗಿರುವುದು. ಅಧಿಕಾರ ವಹಿಸಿಕೊಂಡ ನಂತರ ಡಿಕೆ ಶಿವಕುಮಾರ್ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ನಾನು ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಯಾವ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಆ ಮಾತನ್ನ ಗಾಳಿಗೆ ತೂರಿ ಕೈ ಬೆಚ್ಚಗೆ ಮಾಡಿದ್ರಷ್ಟೇ ನಾವು ಸರ್ವಿಸ್ ಕೊಡೋದು ಅಂತ. ನಿಮಗೆ ಗೊತ್ತಿರಬೇಕು, ಯಾವುದೇ ಸರ್ಕಾರಿ ವೈದ್ಯರಿಗೆ ಮಿನಿಮಮ್ ವೇಜಸ್ ಅಥವಾ ಮಿನಿಮಮ್ ಸ್ಯಾಲ್ರಿ 50,000ದಿಂದ 60,000 ಇರುತ್ತೆ. ಅವ್ರಿಗೆ ಅಷ್ಟಿದ್ರೂ ಸಾಕಾಗೋದಿಲ್ಲ. ಸಂಬಳದ ಜೊತೆಗೆ ಗಿಂಬಳವೂ ಬೇಕು. ಅವರು ಮಧ್ಯಮ ವರ್ಗದವರು, ಬಡವರು, ಅದೆಲ್ಲ ಲೆಕ್ಕಾಚಾರ ಬೇಕಾಗಿಲ್ಲ. ಹಣ ಕೊಡಿ, ಸರ್ವಿಸ್ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಕಣ್ಣನ್ನು ತೋರಿಸ್ಕೊಳ್ಳೋದಕ್ಕೆ, ಕಣ್ಣಿಗೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಬಂದರೆ 4,500 ರೂಪಾಯಿ ಮಿನಿಮಮ್ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಮುಟ್ಟೋದು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಸುರೇಶ್ ಹಿತ್ತಲಮನಿ ಈತ ಈ ರೀತಿಯಾದಂತಹ ಕೆಟ್ಟ ಕೆಲಸಕ್ಕೆ, ಮಣ್ಣು ತಿನ್ನುವ ಕೆಲಸಕ್ಕೆ ಮುಂದಾಗಿರೋದು. ಆತನಿಗೆ ಸಂಬಳ ಬರ್ತಾ ಇದೆ, ಏನಾದರೂ ಸಮಸ್ಯೆ ಆಗ್ತಿದೆಯಾ ಇಲ್ವಾ ಹೇಳ್ಕೊಳ್ಳೋದಕ್ಕೆ ಸರ್ಕಾರಿ ಕೆಲಸ, ಆದರೆ ಮಾಡೋದು ಮಾತ್ರ 3rd ಕ್ಲಾಸ್ ಕೆಲಸ. ಹಣ ಇಲ್ಲ ಅಂದರೆ ಈತ ಕೆಲಸವೇ ಮಾಡೋದಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಡಾಕ್ಟರ್ ಸುರೇಶ್ ಹಿತ್ತಲಮನಿಗೆ 2 ಖಾಸಗಿ ಅಸಿಸ್ಟೆಂಟ್ಸ್ ಬೇರೆ. ಯಾವ ಆದೇಶವೂ ಇಲ್ಲದೆ ಸಂಬಂಧಿಕರನ್ನೇ ನೇಮಕ ಮಾಡ್ಕೊಂಡಿದ್ದಾನೆ ಆಸಾಮಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಂಧಿಕರನ್ನ ಕೂರಿಸಿ ಹಣವನ್ನ ವಸೂಲಿ ಮಾಡೋ ಕೆಲಸ ಮಾಡ್ತಿದ್ದಾನೀತ. ರೋಗಿಗಳಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಈತನದ್ದೇ ಕಾರುಬಾರು, ಈತ ಆಡಿದ್ದೇ ಆಟ. ಖಾಸಗಿ ಅಸಿಸ್ಟೆಂಟ್ಗಳ ಬಗ್ಗೆ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಗೊತ್ತಿಲ್ಲ. ಎಂತ ವಿಪರ್ಯಾಸ ನೋಡಿ. ಯಾವ ಡಾಕ್ಟ್ರೂ ಅಲ್ಲ, ಸಿಬ್ಬಂದಿಯೂ ಅಲ್ಲ ಅಂತ ಸಿಎಂಒ ಸ್ಪಷ್ಟನೆ ನೀಡಿದ್ದಾರೆ. ಕೆಲಸದ ಒತ್ತಡದಿಂದ ಖಾಸಗಿ ವ್ಯಕ್ತಿಯನ್ನ ನೇಮಕ ಅಂತ ಹಾರಿಕೆಯ ಉತ್ತರ. ಇಡೀ ಫ್ಯಾಮಿಲಿಯನ್ನೇ ಕರ್ಕೊಂಡು ಬಂದು ಸರ್ಕಾರಿ ಕೆಲಸ ಕೊಟ್ಟು ಬಿಡ್ಲಿ, ಬೇರೆ ದಾರಿಯೇ ಇಲ್ವಲ್ಲ, ಅವರು ಉದ್ಧಾರ ಆದರೆ ಸಾಕು. ಈ ವಿಚಾರ ಹೇಳ್ಬೇಕಂದ್ರೆ ಅಲ್ಲಿ ವೈದ್ಯಾಧಿಕಾರಿಗಳಿಗೆ ಗೊತ್ತಿಲ್ಲ. ಆತನಿಗೆ ಬೇಕಾದಂತೆ ಪರ್ಸನಲ್ ಅಸಿಸ್ಟೆಂಟ್ಗಳನ್ನ ಒಬ್ರು ಸಾಕಾಗೋದಿಲ್ಲ. ಈತ ಭ್ರಷ್ಟಾಚಾರ ಮಾಡೋದಕ್ಕೆ ಇಬ್ಬರಿಬ್ಬರು ಬೇಕು. ಇಬ್ಬರನ್ನ ತೆಗೆದುಕೊಂಡಿರೋದಲ್ಲದೆ ಒಂದು ರೀತಿ ಹಾರಿಕೆಯ ಉತ್ತರಗಳನ್ನ ಕೊಡೋದು, ಉಡಾಫೆ ಉತ್ತರ. ಏನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಯಾರು ಬಂದು ಕೇಳ್ತಾರೆ ಅಂತ ಹುಚ್ಚುಚ್ಚಾಗಿ ಉತ್ತರವನ್ನ ಕೊಡ್ತಾರಂತೆ ಈತ. ಇಲ್ರಿ, ಆಟೋ ಮಾಡ್ಕೊಂಡು ಆಯ್ತು ಸರಿ ಸರಿ. ಮುಂದದ ಲೆನ್ಸಿಂದ ನಮ್ಮ ನಿಲ್ ಬಾಲ 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 ನೋಡ್ತಾ ಬಾಳ ಸುಲಭಾಗೈತಿ. ನಾ ಇದ್ದಾಗ ಹೇಳಿದೆ, ಈ ಲೆನ್ಸಿಂದು ನಿನಗ ಮಿನಿಮಮ್ ಒಂದು 25-30 ಸಾವಿರ ರೂಪಾಯಿ. ಮತ್ತ ಹುಡುಗಿಯ ಔಷಧ ಫ್ರೀ. ಇಷ್ಟಕ್ಕೆ ಇವನ ಪುಂಡಾಟ ನಿಲ್ಸಿದ್ರೆ ಸಾಕಾಗಿತ್ತು. ಆದ್ರೆ ಪ್ರತಿನಿತ್ಯ ಮದ್ಯ ಸೇವಿಸಿಯೇ ಆಸ್ಪತ್ರೆಗೆ ಬರೋದು ಈ ವೈದ್ಯ. ಡಾಕ್ಟರ್ ಸುರೇಶ್ ಹಿತ್ತಲಮನಿ ಮದ್ಯ ಸೇವನೆಯ ಬಗ್ಗೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮದ್ಯ ಸೇವನೆಯ ಬಗ್ಗೆ ಈ ಹಿಂದೆ ಎಚ್ಚರಿಕೆಯನ್ನ ಕೂಡ ADHO ನೀಡಿದ್ರಂತೆ. ಮೇಲಾಧಿಕಾರಿ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಿಲ್ಲ ಡಾಕ್ಟರ್. ಆರೋಗ್ಯ ಸಚಿವರೇ, ಇಂತಹ ಭ್ರಷ್ಟ ಬೇಜವಾಬ್ದಾರಿತನ ಇರೋ ವೈದ್ಯರ ವಿರುದ್ಧ ಕ್ರಮ ತಗೊಳ್ತಿರುವ ಅಥವಾ ಇಲ್ವಾ ಅನ್ನೋದು. ಯಾಕಂದ್ರೆ ನೀವು ಖಾತೆಯನ್ನ ತೆಗೆದುಕೊಂಡ ನಂತರವೇ ರಾತ್ರೋರಾತ್ರಿ ಎಲ್ಲ ವಿಸಿಟ್ ಮಾಡಿದ್ರಿ, ಹೇಗೆ ನಡೀತಾ ಇದೆ ಕಾರ್ಯವೈಖರಿ ಅಂತ UT ಖಾದರ್ ಅವರು. ಅದಾದ ನಂತರದಲ್ಲಿ ಈಗ ನೋಡಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಒಂದೊಂದಾಗ ಬರ್ತಾ ಇದೆ. ಅಟ್ಲೀಸ್ಟ್ ಇದಕ್ಕಾದರೂ ಖಡಕ್ ಎಚ್ಚರಿಕೆಯನ್ನು ತಗೊಂಡು ಅಥವಾ ಎಚ್ಚರಿಕೆಯನ್ನು ಕೊಟ್ಟು ಖಡಕ್ಕಾದಂತಹ ಶಿಕ್ಷೆಯನ್ನು ಕೊಡ್ತೀರಾ ಅಥವಾ ಹೀಗೆ ಮಾಡಲಿ ಅಂತ ಬಿಟ್ಬಿಡ್ತೀರಾ? ನೋಡಬೇಕು. ಎಲ್ಲ ಅದರಲ್ಲೇ ಕಾತುರದಿಂದ ಕಾಯ್ತಿದ್ದಾರೆ ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಅವರು ಇಲ್ಲೇ ಯಾವ್ದರಿಗೋದು ಕೆಲಸ ಮಾಡೋರು. 2 ರಿಫ್ರಾಕ್ಷನಿಸ್ಟ್ ಅದಾರು, 2 PG ಅದಾರು, ಮತ್ತು ಆಪ್ಥಾಲ್ಮಾಲಜಿಸ್ಟ್ ಹಿತ್ತಲಮನಿ ಅಂತ ಡಾಕ್ಟರ್ ಅದಾರು. 5 ಜನ 17 ನಂಬರ್ ಕೊಠಡಿಯಲ್ಲಿ ಕೆಲಸ ಮಾಡಿದಾರೆ. ಇದ್ರ ಬಿಟ್ಟು ಯಾರಾದರೂ ಗೊತ್ತಿಲ್ಲ. ಈಗ ಅವ್ರಿಲ್ಲ ಕೆಲಸ ಮಾಡೋರಲ್ಲ. ನಾವು
ಲೆನ್ಸಿಗೋಸ್ಕರ ದುಡ್ಡು ಸರ್ಕಾರದಿಂದ ತಗೋಬೇಕಂತ ಇಲ್ಲ ಇಲ್ಲ ಏನಿಲ್ಲ ಗೈಡ್ಲೈನ್ಸ್ ಏನಿಲ್ಲ ಮತ್ 4,500 ರೂಪಾಯಿ ದುಡ್ಡು ತಗೊಂಡಿದ್ದಾನೆ ನಾವು ಗ್ರೂಪ್ ಕೂಡ ತೋರಿಸಿದ್ವಿ. ಇಲ್ಲ ಅವ್ರ ಡಾಕ್ಟರ್ಗೆ ಕರೆದಿದ್ದೇವೆ ಇಲ್ಲೇ ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ ಆ ಥರ ಏನ ಇದನ್ನ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಅವರು ಅವ್ರಿಗೂ ಕೂಡ ಆ ಡಾಕ್ಟರ್ಗೂ ನಾನು ಜೋಡಿ ಮಾತಾಡಿದ್ದೇನೆ ಅವ್ರ ಜೋಡಿ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೇನೆ ಈ ತರ ಆಗ್ತಾ ಇಲ್ಲ ಅಂತ. ಅವರು ಇನ್ನು ಮುಂದೆ ಈ ತರ ಏನು ಆಗೋದಿಲ್ಲ ಅಂತ ಇದನ್ನ ಹೇಳಿದಾರೆ ನನಗೆ. ಈ ತರ ದುಡ್ಡು ಇಲ್ಲ ನಾನು ನೀವು ಇದನ್ನ ಕೊಟ್ರಂತ ನಾ ಅವ್ರಿಗೆ ಇದನ್ನ ರೈಟಿಂಗ್ದಾಗೂ ಕೊಡ್ತೇನೆ. ಇಫ್ ಯು ಗಿವ್ ಇನ್ ರೈಟಿಂಗ್ದಾಗೂ ಅವ್ರಿಗೂ ಕೊಡ್ತೇನೆ. ಅದೇ ದುಡ್ಡು ತಗೊಂಡ್ರೆ ತಗೋಬಾರ್ದು ನಮ್ಮ ತಗೋಬಾರ್ದು. ಯಾವುದಕ್ಕೂ ಚಾರ್ಜಸ್ ಇಲ್ಲ. ಇಲ್ಲ ಚಾರ್ಜಸ್ ಇಲ್ಲ. ಯಾವ ತರ ಕ್ರಮ ಆಗುತ್ತೆ ಸಾಬೀತಾದ್ರೆ ಯಾವ ತರ ಕ್ರಮ ಆಗುತ್ತೆ? ದುಡ್ಡು ತಗೊಂಡಿದ್ದು ಸಾಬೀತಾದ್ರೆ ನಾನು ಹೈಯರ್ ಆಫೀಸರ್ಗೆ ಇದನ್ನ ಮಾಡ್ತೇನೆ, ರಿಪೋರ್ಟ್ ಸಬ್ಮಿಟ್ ಮಾಡ್ತೇನೆ. ಅವ್ರು ಯಾವ ತರ ಗೈಡ್ ಮಾಡ್ತಾರ ಆ ತರ ಆಕ್ಷನ್ ತಗೋತೀವಿ. ಆಮೇಲೆ ಯಾವ್ದ್ರಿಗೋದು ಕೆಲಸ ಮಾಡೋರು ಇಬ್ರು ರಿಫ್ರಾಕ್ಷನಿಸ್ಟ್ ಅದಾರು, ಇಬ್ರು PG ಅದಾರು, ಮತ್ತು ಆಪ್ಥಾಲ್ಮಾಲಜಿಸ್ಟ್ ಹಿತ್ತಲ್ಮನಿ ಅಂತ ಡಾಕ್ಟರ್ ಅದಾರು. ಈ 5 ಜನ 17 ನಂಬರ್ ಕೊಠಡಿಯಲ್ಲಿ ಕೆಲಸ ಮಾಡ್ತಾರೆ. ಇದ್ರ ಬಿಟ್ಟು ಯಾರಾದರೂ ಗೊತ್ತಿಲ್ಲ. ಈಗ ಯಾರು ಫೋಟೋದಲ್ಲಿ ಯಾರು ಅದಕ್ಕೆ ಅವ್ರಿಲ್ಲ ಕೆಲಸ ಮಾಡೋರಲ್ಲ. ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಲೆನ್ಸಿಗೋಸ್ಕರ ದುಡ್ಡು ಸರ್ಕಾರದಿಂದ ತಗೋಬೇಕಂತ ಇಲ್ಲ ಏನಿಲ್ಲ ಗೈಡ್ಲೈನ್ಸ್ ಏನಿಲ್ಲ ಮತ್ 4,500 ರೂಪಾಯಿ ದುಡ್ಡು ತಗೊಂಡಿದ್ದಾನೆ ನಾವು ಗ್ರೂಪ್ ಕೂಡ ತೋರಿಸಿದ್ವಿ. ಇಲ್ಲ ಅವ್ರ ಡಾಕ್ಟರ್ಗೆ ಕರೆದಿದ್ದೇವೆ ಇಲ್ಲೇ ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ ಆ ಥರ ಏನು ಇದನ್ನ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಅವರು ಅವ್ರಿಗೂ ಕೂಡ ಆ ಡಾಕ್ಟರ್ಗೂ ನಾನು ಜೋಡಿ ಮಾತಾಡಿದ್ದೇನೆ ಅವ್ರ ಜೋಡಿ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೇನೆ ಈ ತರ ಆಗ್ತಾ ಇಲ್ಲ ಅಂತ. ಅವರು ಇನ್ನು ಮುಂದೆ ಈ ತರ ಏನು ಆಗೋದಿಲ್ಲ ಅಂತ ಇದನ್ನ ಹೇಳಿದಾರೆ ನನಗೆ. ಈ ತರ ದುಡ್ಡು ಇಲ್ಲ ನಾನು ನೀವು ಇದನ್ನ ಕೊಟ್ರಂತ ನಾ ಅವ್ರಿಗೆ ಇದನ್ನ ರೈಟಿಂಗ್ದಾಗೂ ಕೊಡ್ತೇನೆ. ಇಫ್ ಯು ಗಿವ್ ಇನ್ ರೈಟಿಂಗ್ದಾಗೂ ಅವ್ರಿಗೂ ಕೊಡ್ತೇನೆ. ಅದೇ ದುಡ್ಡು ತಗೊಂಡ್ರೆ ತಗೋಬಾರ್ದು ನಮ್ಮ ತಗೋಬಾರ್ದು. ಯಾವುದಕ್ಕೂ ಚಾರ್ಜಸ್ ಇಲ್ಲ. ಇಲ್ಲ